ಅನೇಕ ಜನ್ಮ ಸಂಪ್ರಾಪ್ತ ಕರ್ಮ ಬಂಧ ವಿದಾಹಿನೇ ಆತ್ಮವಿದ್ಯಾ ಪ್ರದಾನೇನ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಶಂಕರ ಭಾನು ವೀಕ್ಷಕರಿಗೆ ಇಂದಿನ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಇಂದಿನ ಸುಪ್ರಭಾತವನ್ನು ಹೇಳುತ್ತಾ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಇಂದು ಕ್ರೋಧಿನಾಮ ಸಂವತ್ಸರದಲ್ಲಿ ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲಪಕ್ಷ, ಪೂರ್ಣಿಮಾ ತಿಥಿ. ಚಿತ್ರಾ ಪೂರ್ಣಿಮಾ, ಚೈತ್ರ ಮಾಸದ ಪೂರ್ಣಿಮೆ ಅತ್ಯಂತ ಪ್ರಶಸ್ತವಾದದ್ದು. ಇಂದು ಬೆಂಗಳೂರಿನಲ್ಲಿ ವಿಶ್ವವಿಖ್ಯಾತವಾಗಿರುವ ಕರಗ ಮಹೋತ್ಸವ ನಡೆಯುತ್ತೆ. ಇಂದು ಸತ್ಯನಾರಾಯಣ ಪೂಜೆಯನ್ನು ನಾವೆಲ್ಲರೂ ಮಾಡಿ ಸತ್ಯನಾರಾಯಣ ಸ್ವಾಮಿಯ ಅನುಗ್ರಹದಿಂದ ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಧನ, ಧಾನ್ಯ, ಪುತ್ರ, ಪೌತ್ರ, ಪ್ರಪೌತ್ರ, ಸುಖ ಸಂತೋಷಾದಿ ಸಕಲ ಸಂಪತ್ತನ್ನು ಹೊಂದುವ ವಾರ ಇಂದು. ಇಂದು ಮಂಗಳವಾರ ಬಂದಿದೆ. ಮಂಗಳವಾರ ಕುಜವಾರ. ಕುಜವಾರ ಈ ವರ್ಷದಲ್ಲಿ ವಿಶೇಷ. ಕ್ರೋಧಿನಾಮ ಸಂವತ್ಸರಕ್ಕೆ ಕುಜನೇ ರಾಜ. ರಾಜನಾಗಿರುವ ಕುಜನಿಂದ ಅಧಿಷ್ಠಿತವಾಗಿರುವ ವಾರ ಮಂಗಳವಾರ. ಇಂದು ಚಿತ್ರಾ ಪೂರ್ಣಿಮೆಯೂ ಬಂದಿದೆ. ಇಂಥ ಪವಿತ್ರವಾದ ಪರ್ವಕಾಲದಲ್ಲಿ ನಾವುಗಳು ಗುರುಗಳನ್ನು ಸ್ಮರಣೆ ಮಾಡೋಣ. ಇಂದು ಗುರುಗಳ ಮಹಿಮೆಯನ್ನು ಕುರಿತ ಒಂದು ಶ್ಲೋಕವನ್ನು ಹೇಳ್ತೇನೆ. ಕೃತ್ವಾ ಸತಾಂತು ಸಂತಾಪಂ ಶಾಪಂ ದೇಹೀತಿ ನೋ ವದೇತ್. ಕೃತ್ವಾ ಸತಾಂತು ಸಂತೋಷಂ ಆಶಿಷಂ ನೈವ ಯಾಚಯೇತ್. ಒಂದು ಪ್ರಸಿದ್ಧವಾದ ಸುಭಾಷಿತ. ಮತ್ತೊಮ್ಮೆ ಹೇಳ್ತೇನೆ, ಗಟ್ಟಿ ಮಾಡಿಬಿಡಿ, ಬರ್ಕೊಂಡು ಗಟ್ಟಿ ಮಾಡಿಬಿಡಿ ಎಲ್ಲರೂ. ಕೃತ್ವಾ ಸತಾಂತು ಸಂತಾಪಂ ಶಾಪಂ ದೇಹೀತಿ ನೋ ವದೇತ್. ಕೃತ್ವಾ ಸತಾಂತು ಸಂತೋಷಂ ಆಶಿಷಂ ನೈವ ಯಾಚಯೇತಿ. ಒಂದು ಪ್ರಸಿದ್ಧವಾದ ಶ್ಲೋಕ. ಕೃತ್ವಾ ಸತಾಂ ತು ಸಂತಾಪಂ ಶಾಪಂ ದೇಹಿ ಇತಿ ನೋ ವದೇತಿ. 9 ಪದಗಳು. ಕೃತ್ವಾ 10, ಸತಾಂ ತು ಸಂತೋಷಂ ಆಶಿಷಂ ನ ಏವ ಯಾಚಯೇತ್. 18 ಪದಗಳಿಂದ ಕೂಡಿರುವ ದಿವ್ಯ ಮಂಗಳ ಶ್ಲೋಕವಿದು. ಮತ್ತೊಮ್ಮೆ ಶ್ಲೋಕವನ್ನು ಹೇಳ್ತೇನೆ, ಕೇಳಿ. ಕೃತ್ವಾ ಸತಾಂತು ಸಂತಾಪಂ ಶಾಪಂ ದೇಹೀತಿ ನೋ ವದೇತ್. ಕೃತ್ವಾ ಸತಾಂತು ಸಂತೋಷಂ ಆಶಿಷಂ ನೈವ ಯಾಚಯೇತ್. ಒಂದು ಶ್ಲೋಕ. ಅರ್ಥವೇನು? ಸತಾಂ ಸತ್ಪುರುಷರಿಗೆ, ಸತಾಂ ಮಹಾತ್ಮರಿಗೆ, ಸತಾಂ ಸನ್ಯಾಸಿಗಳಿಗೆ, ಸತಾಂ ಸದ್ಗುರುಗಳಿಗೆ, ವೇದಾಂತಾಚಾರ್ಯರಿಗೆ, ಬ್ರಹ್ಮಜ್ಞಾನಿಗಳಿಗೆ. ಸಂತಾಪಂ ಕೃತ್ವಾ, ಮನಸ್ಸಿಗೆ ನೋವನ್ನು ಉಂಟು ಮಾಡಿಬಿಟ್ಟು, ಗುರುಗಳಿಗೆ ನೋವುಂಟು ಬೈದುಬಿಟ್ಟೆ, ಅವರನ್ನು ತಿರಸ್ಕಾರ ಮಾಡಿಬಿಟ್ಟೆ, ಗುರುಗಳಿಂದ ಸಾಲ ತೆಗೆದುಕೊಂಡು ದುಡ್ಡನ್ನು ವಾಪಸ್ ಕೊಡಲಿಲ್ಲ, ಬಹಳ ಮೋಸ ಮಾಡಿಬಿಟ್ಟ. ಇದರಿಂದ ಗುರುಗಳ ಮನಸ್ಸಿಗೆ ನೋವಾಯಿತು. ಸದ್ಗುರುಗಳ ಮನಸ್ಸಿಗೆ ನೋವನ್ನುಂಟು ಮಾಡಿಬಿಟ್ಟು ಶಾಪಂ ದೇಹಿ, ಶಾಪವನ್ನು ಕೊಡು ಎಂದು ಹೇಳಬೇಕಾಗಿಲ್ಲ. ಗುರುಗಳ ಮನಸ್ಸಿಗೆ ಉಂಟಾದ ನೋವೇ ನಮಗೆ ಶಾಪ. ಎಂದೆಂದಿಗೂ ಗುರುವಿನ ಮನಸ್ಸಿಗೆ ನೋವನ್ನುಂಟು ಮಾಡಬಾರದು. ನೋವನ್ನು ಉಂಟು ಮಾಡಿಬಿಟ್ಟು ಅವನು ಶಾಪ ಕೊಡಿ ಗುರುಗಳಿಂದ ಹೇಳಬೇಕಾದ್ದಿಲ್ಲ. ಶಾಪವನ್ನು ಕೊಡು ಅಂತ ಹೇಳದೆ ಹೋದರೂ ಸಹಿತ ಆ ಗುರುವಿನ ಮನಸ್ಸಿನಲ್ಲಿ ಉಂಟಾಗಿರುವಂತಹ ಸಂತಾಪವೇ ಇವನಿಗೆ ಶಾಪವಾಗಿ ಬಿಡುತ್ತದೆ. ನಾವು ಅರ್ಥ ಮಾಡ್ಕೋಬೇಕು. ಯಾವ ಕಾರಣಕ್ಕೂ ಪ್ರತ್ಯಕ್ಷವಾಗಿ
ಪರೋಕ್ಷವಾಗಿ ಸದ್ಗುರುಗಳಿಗೆ ಸಂತಾಪವನ್ನು, ನೋವನ್ನು, ಮನಸ್ಸಿಗೆ ಸಂಕಟವನ್ನ ಉಂಟು ಮಾಡಲೇಬಾರದು. ಗುರುಗಳ ಮನಸ್ಸಿಗೆ ನೋವಾದರೆ ಅವನ ಗ್ಯಾರಂಟಿ ಶಾಪ ಬಂದೇ ಬರುತ್ತದೆ. ಉತ್ತರಾರ್ಧದಲ್ಲಿ ಕೃತ್ವಾ ಸತಾಂತು ಸಂತೋಷಂ ಆಶಿಷಂ ನೈವ ಯಾಚಯೇತ್. ಗುರುಗಳಿಗೆ ಸಂತೋಷವನ್ನುಂಟು ಮಾಡಿಬಿಟ್ಟು, ಗುರುಗಳು ಯಾವುದೋ ಹಣ್ಣು ತಂದ್ಕೊಳಪ್ಪ ಅಂತಾರೆ, ಹಣ್ಣು ತಂದ್ಕೊಟ್ಟ, ಗುರುಗಳಿಗೆ ಸಂತೋಷವಾಯಿತು. ಯಾವುದೋ ಲೇಖನ ಬರೆದಿದ್ದಾರೆ, ಓದು ಅಂತ ಹೇಳ್ತಾರೆ, ಓದ್ದ, ಗುರುಗಳಿಗೆ ಸಂತೋಷವಾಯಿತು. ಗುರುಗಳ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡಿಬಿಟ್ಟು ಗುರುಗಳೇ ಆಶೀರ್ವಾದವನ್ನು ಮಾಡಿ, ಅನುಗ್ರಹವನ್ನು ಮಾಡಿ ಕೇಳಬೇಕಾದ್ದಿಲ್ಲ. ಯಾಕೆ? ಗುರುಗಳ ಮನಸ್ಸಿಗೆ ಉಂಟಾದಂಥ ಸಂತೋಷವೇ ನಮಗೆ ಮಹಾನುಗ್ರಹ, ನಮಗೆ ಮಹಾಪ್ರಸಾದ. ಆದ್ದರಿಂದ ಯಾರು ಸದ್ಗುರುಗಳು, ಯಾರು ಮಹಾತ್ಮರು, ಯಾರು ಸಂತರು, ಯಾರು ಸನ್ಯಾಸಿಗಳು, ಯಾರು ಬ್ರಹ್ಮಜ್ಞಾನಿ ಪುಂಗವರು, ಅವರಿಗೆ ಎಂದೆಂದಿಗೂ ನಾವು ಸಂತಾಪವನ್ನುಂಟು ಮಾಡಬಾರದು, ಸಂತೋಷವನ್ನೇ ಉಂಟು ಮಾಡಬೇಕು. ವಿಶೇಷವೇನು ಅಂದರೆ, ಗುರುಗಳಿಗೆ ನಮಸ್ಕಾರ ಮಾಡ್ತೇವೆ, ಹಣ್ಣು ಹಂಪಲನ್ನು ಕೊಡ್ತೇವೆ, ಕಾಣಿಕೆಯನ್ನು ಕೊಟ್ಬಿಟ್ಟು ಗುರುಗಳೇ ಆಶೀರ್ವಾದ ಮಾಡಿ ಅಂತ ಕೇಳಬೇಕಾದ್ದೇ ಇಲ್ಲ. ಅದೆಲ್ಲದರಿಂದ ಗುರುಗಳ ಮನಸ್ಸಿಗೆ ಆನಂದವಾಯಿತು. ಅವನ ಸ್ವಭಾವವನ್ನು ಕಂಡು, ಅವನ ಮಾತುಗಳನ್ನು ಕಂಡು, ಶಿಷ್ಯನ ವರ್ತನೆಯನ್ನು ಕಂಡು ಗುರುವಿಗೆ ತುಂಬ ಸಂತೋಷವಾದರೆ, ಗುರುಗಳೇ ನಂಗೆ ವರ ಕೊಡಿ ಅಂತ ಕೇಳಬೇಕಾದ್ದಿಲ್ಲ. ಅದೇ ವರ, ಅದೇ ಅನುಗ್ರಹ, ಅದೇ ಮಹಾಪ್ರಸಾದವಾಗುತ್ತದೆ, ಗುರುವಿನ ಆಶೀರ್ವಾದವಾಗುತ್ತದೆ. ಇದಕ್ಕೆ ಸುಬ್ರಾಯ ಶರ್ಮನೇ ಜ್ವಲಂತ ಉದಾಹರಣೆ. 1959 ಇಸ್ವಿಯಿಂದ 1975 ಇಸ್ವಿವರೆಗೆ ಸುಮಾರು 16 ವರ್ಷಗಳ ಕಾಲ ಸುಬ್ರಾಯ ಶರ್ಮ ಪರಮ ಪೂಜ್ಯ ಜ್ಞಾನಿ ಪುಂಗವರು, ಸದ್ಗುರು ವರಿಷ್ಠರು, ಯತಿವರೇಣ್ಯರು, ವಯೋವೃದ್ಧರು, ತಪೋವೃದ್ಧರು, ಆಶ್ರಮ ವೃದ್ಧರು ಆಗಿರುವ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಸೇವೆಯನ್ನು ನಿರ್ವಂಚನೆಯಿಂದ, ಮಾಯಾರಾಹಿತ್ಯದಿಂದ, ಪ್ರೇಮದಿಂದ, ಶ್ರದ್ಧೆಯಿಂದ ಮಾಡಿದ. ಯಾವತ್ತೂ ಕೂಡ ಗುರುಗಳ ಮನಸ್ಸಿಗೆ ನೋವಾಗುವಂತಹ ಕೆಲಸ ಮಾಡಲೇ ಇಲ್ಲ. ಯಾವಾಗಲೂ ಗುರುಗಳು ಸಂತೋಷವಾಗಿರ್ತಾ ಇದ್ದು, ಮಗು ನಿನ್ನ ಸೇವೆಯಿಂದ ಸಂತುಷ್ಟನಾಗಿದ್ದೇನಪ್ಪ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀಯಾ, ಕೈ ತುಂಬ ಸೇವೆ ಮಾಡ್ತಾ ಇದ್ದೀಯಾ, ತುಂಬ ಸಂತೋಷ, ತುಂಬ ಸಂತೋಷ ಅಂತ ಹೇಳ್ತಾ ಇದ್ದು. ಸಾಕು. ಗುರುಗಳ ಮನಸ್ಸಿನಲ್ಲಿ ನಮ್ಮ ಸೇವೆಯಿಂದ ಸಂತೋಷ ಉಂಟಾಗಿ ಬಿಟ್ಟರೆ, ಗುರುಗಳೇ ನನಗೆ ವರ ಕೊಡಿ ಅಂತ ಕೇಳಬೇಕಾಗಿದೆ. ಗುರುಗಳ ಸಂತೋಷವೇ, ಗುರುಗಳಿಗೆ ಉಂಟಾಗಿರುವಂಥ ಆನಂದವೇ ಶಿಷ್ಯರಿಗೆ ಮಹಾಪ್ರಸಾದ, ಆಶೀರ್ವಾದ ಅಂತ ತಿಳ್ಕೊಳ್ಬೇಕು. ಇನ್ನು ಗುರುಗಳಿಗೆ ತೊಂದರೆ ಮಾಡ್ತಾ ಇರೋದು, ಏನಾದರೂ ಅಡ್ಡಿ ಮಾಡ್ತಿರೋದು, ಬೈತಿರೋದು, ನಿಂದೆ ಮಾಡ್ತಿರೋದು, ಶಾಪ ಕೊಡಿ ಅಂತ ಕೇಳಬೇಕಾದ್ದಿಲ್ಲ. ಗುರುಗಳ ಮನಸ್ಸಿಗೆ ಉಂಟಾದಂಥ ನೋವು ಅದೇ ಶಿಷ್ಯರಿಗೆ ಶಾಪವಾಗುತ್ತದೆ. ಗುರುವಿನ ಮನಸ್ಸಿಗೆ ಉಂಟಾದಂಥ ಸಂತೋಷ ಅದೇ ವರವಾಗುತ್ತದೆ, ಅನುಗ್ರಹವಾಗುತ್ತದೆ ಅಂತ ಹೇಳ್ತಾ ಇದ್ದು. ಇದೊಂದು ಶ್ಲೋಕವನ್ನು ಇಂದು ಜ್ಞಾಪಕ ಮಾಡಿಕೊಳ್ಳೋಣ. ಪವಿತ್ರವಾಗಿರುವಂಥ ದಿವಸ ಚಿತ್ರಾ ಪೂರ್ಣಿಮಾ, ಕ್ರೋಧಿನಾಮ ಸಂವತ್ಸರದಲ್ಲಿ, ವಸಂತ ಋತುವಿನಲ್ಲಿ, ಚೈತ್ರ ಮಾಸದಲ್ಲಿ ಪ್ರಾರಂಭವಾಗಿ ಬಂದಿರುವಂಥ ಮಂಗಳವಾರದ ಪೂರ್ಣಿಮಾ ದಿವಸ ಸದ್ಗುರುಗಳನ್ನು ಪ್ರಾರ್ಥನೆ ಮಾಡೋಣ. ಗುರುಗಳೇ, ನಮ್ಮಿಂದೇನಾದರೂ ಮನಸ್ಸಿಗೆ ನೋವಾಗಿದ್ದರೆ ಕ್ಷಮಿಸಿಬಿಡಿ. ನಿಮಗೆ ನೋವಾಗುವಂಥ ಕೆಲಸವನ್ನು ಯಾವತ್ತೂ ಮಾಡುವುದಿಲ್ಲ, ಹಿಂದೆ ಮಾಡಿಲ್ಲ, ಮುಂದೂ ಮಾಡುವುದಿಲ್ಲ. ನಮ್ಮ ಸೇವೆಯಿಂದ ನೀವು ಸಂತುಷ್ಟರಾಗಬೇಕು ಅಂತ ಕೇಳ್ಕೊಳ್ತಾ ಗುರುವಿನ ಮನಸ್ಸಿಗೆ ಆನಂದವನ್ನು ಉಂಟು ಮಾಡೋಣ. ಗುರುಗಳ ಅಂತಃಕರಣಕ್ಕೆ ಪ್ರೇಮದ ಕಾಣಿಕೆಯನ್ನು ಕೊಡೋಣ. ಗುರುವಿಗೆ ಯಾವ ಕಾಣಿಕೆಯೂ ಬೇಕಾಗಿಲ್ಲ. ಹಣ್ಣು ಬೇಡ, ಪಂಚೆ ಬೇಡ, ಸೀರೆ ಬೇಡ, ದುಡ್ಡು ಬೇಕಾದ. ಗುರುವಿಗೆ ಬೇಕಾದದ್ದು ಶುದ್ಧವಾದ ಅಂತಃಕರಣದಿಂದ ಭಕ್ತಿ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶನ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಎಲ್ಲ ಶಿಷ್ಯರು ಕೂಡ ಗುರುಗಳಿಗೆ ಕೊಡುತ್ತಿದ್ದಂಥ ಕಾಣಿಕೆ
ಭಕ್ತಿ ಸಮರ್ಪಣೆ. ಅಂಥ ಭಕ್ತಿಯನ್ನ ನಾವುಗಳು ಗುರುಗಳ ಪಾದಾರವಿಂದಗಳಿಗೆ ಸಮರ್ಪಿಸೋಣ. ಇದರಿಂದ ಗುರುಗಳಿಗೆ ತುಂಬ ಸಂತೋಷವಾಗುತ್ತೆ. ಗುರುಗಳಿಗೆ ಸಂತೋಷವಾಯ್ತಾ, ಅದರಿಂದ ವಂಶ ಉದ್ಧಾರವಾಗ್ಬಿಡುತ್ತೆ. ಗುರುವಿನ ಅನುಗ್ರಹವನ್ನ ಬೇಡಬೇಕಾದ್ದಿಲ್ಲ. ಇನ್ನು ಗುರುವಿಗೆ ಮನಸ್ಸು ನೋವಾಗುವಂತೆ ನಡ್ಕೊಂಡ್ಬಿಟ್ಟು ವಿಷಾದವನ್ನ ಸಂತಾಪ ಉಂಟು ಮಾಡಿದ್ವೋ ವಂಶವೇ ನಾಶವಾಗ್ಬಿಡುತ್ತೆ. ಆಗೋದು ಬೇಡ. ಎಂದೆಂದಿಗೂ ನಾವು ಗುರುವಿನ ಶಾಪಕ್ಕೆ ತುತ್ತಾಗುವುದು ಬೇಡ. ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗುವಂಥ ಒಳ್ಳೆ ಕೆಲಸವನ್ನು ಮಾಡೋಣ. ಗುರು ಸೇವಾ, ಗುರುವಂದನ, ಗುರುಪೂಜಾ, ಗುರುಧ್ಯಾನ, ಗುರುಮಂತ್ರ ಜಪಾನುಷ್ಠಾನ ಇವುಗಳನ್ನು ಮಾಡುತ್ತಾ ನಮ್ಮ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳೋಣ ಅಂತ ತಿಳಿಸುತ್ತಾ, ನಾವೆಲ್ಲರೂ ಶ್ರದ್ಧಾಭಕ್ತಿಯಿಂದ ಉರಸಾ ಶಿರಸಾ ಚೈವ ಮನಸಾ ವಚಸಾ ತಥಾ ಪದ್ಭ್ಯಾಂ ಕರಾಭ್ಯಾಂ ಕರ್ಣಾಭ್ಯಾಂ ಪ್ರಣಾಮೋಷ್ಟಾಂಗ ಉಚ್ಯತೆ ಎನ್ನುವಂತೆ ಕಾಯೇನ ವಾಚ ಮನಸ ಶಿರಸ ಗುರುವಿಗೆ ಶರಣಾಗತರಾಗೋಣ. ಗುರುವಿನ ಮನಸ್ಸನ್ನು ಗೆಲ್ಲೋಣ. ಗುರುವಿನ ಮನಸ್ಸಿಗೆ ಸಂತೋಷವಾಗುವಂತೆ ನಡೆದುಕೊಳ್ಳುತ್ತಾ ನಾವೆಲ್ಲರೂ ಅಭ್ಯುದಯ ಫಲಗಳನ್ನು, ಅಂದರೆ ಆರೋಗ್ಯ, ಐಶ್ವರ್ಯ, ಆಯುಷ್ಯ, ಸುಖ, ಸಂತೋಷ, ಮನೆ, ಮಠ, ಹೆಂಡತಿ, ಮಕ್ಕಳು, ಗಂಡ, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲ ಸಂಪತ್ತನ್ನೂ ಹೊಂದೋಣ. ಇದರಿಂದ ನಿರ್ವಿಣ್ಣರಾದ ಮೇಲೆ ಬ್ರಹ್ಮಜ್ಞಾನವನ್ನು ಪಡೆದುಕೊಂಡು ಮೋಕ್ಷಾನಂದವನ್ನೂ ಹೊಂದೋಣ. ಸಂತುಷ್ಟನಾದ ಗುರುವಿನ ಅನುಗ್ರಹದಿಂದ ನಮ್ಮ ಮನಸ್ಸಿನಲ್ಲಿ ಏನೇನು ಸಂಕಲ್ಪಗಳು ಉಂಟೋ ಎಲ್ಲ ಫಲಗಳು ತಾವಾಗಿಯೇ ಉಂಟಾಗುತ್ತದೆ. ಆದ್ದರಿಂದ ಇಂದು ಈ ಚಿತ್ರಾ ಪೂರ್ಣಿಮೆಯ ದಿವಸ ನಾವು ಸಂಕಲ್ಪವನ್ನು ಮಾಡ್ಕೊಂಡ್ಬರೋಣ. ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗುವಂಥ ಒಳ್ಳೆಯ ಕೆಲಸವನ್ನೇ ಮಾಡೋಣ. ಗುರುವಿಗೆ ಸಂತೋಷವಾಗುವಂಥ ಶುಭ ಕಾರ್ಯಗಳನ್ನೇ ಮಾಡೋಣ. ಎಂದೆಂದಿಗೂ ಕೂಡ ಗುರುಗಳ ಮನಸ್ಸಿಗೆ ಸಂತಾಪ ಉಂಟಾಗುವಂಥ, ದುಃಖ ಉಂಟಾಗುವಂಥ ಕೆಲಸಗಳನ್ನು ಕನಸಿನಲ್ಲೂ ಮಾಡುವುದು ಬೇಡ ಎಂದು ಪ್ರಾರ್ಥನೆ ಮಾಡುತ್ತಾ ಮತ್ತೊಮ್ಮೆ ಶ್ಲೋಕವನ್ನು ಹೇಳ್ತೇನೆ. ಶ್ಲೋಕವನ್ನು ಗಟ್ಟಿ ಮಾಡಿಬಿಡಿ. ಕೃತ್ವಾ ಸತಾಂತ್ವ ಸಂತಾಪಂ ಶಾಪಂ ದೇಹೀತಿ ನೋ ವದೇತ್. ಕೃತ್ವಾ ಸತಾಂತ್ವ ಸಂತೋಷಂ ಆಶಿಷಂ ನೈವ ಯಾಚಯೇತ್. ಗುರವೇ ಸರ್ವಲೋಕಾನಾಂ ಭಿಷಯೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ. ಶುಭಮಸ್ತು.